Ladies and gentlemen, we now come to a very special moment, that is our Guru Vandana presentation. This is a time when our students express their love, gratitude and admiration for the teachers who guide them every single day. Gokara stvandhakarastu ರೂಕಾರ ಸ್ಟೇಜ ಉಚ್ಯತೆ ಅಂಧಕಾರ ನಿರೋಧತ್ವಾತ್ ಗುರುರಿತ್ಯಭಿ ಧೀಯತೆ. ಗುರು ಎಂಬ ಶಬ್ದಕ್ಕೆ ಅತೀವ ಗೌರವ ಹಾಗೂ ಅರ್ಥವಿದೆ. ಗು ಅಂದರೆ ಅಂಧಕಾರ, ರು ಅಂದರೆ ಬೆಳಕು. ಅರ್ಥಾತ್ ಅಂಧಕಾರದಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕೊಂಡೊಯ್ಯುವವರೇ ಗುರುಗಳು. ಅಂಧಕಾರವನ್ನು ನಿರೋಧಿಸುವ ಶಕ್ತಿ ಇರುವುದರಿಂದ ಗುರುವಿಗೆ ಆ ಹೆಸರು ಬಂದಿದೆ. ಗುರುಗಳು ವಿದ್ಯಾರ್ಥಿಗಳಿಗೆ ಕೇವಲ ಪಾಠ ಮಾತ್ರವಲ್ಲ, ಬದುಕಿನ ಮೌಲ್ಯಗಳನ್ನು, ನಡೆನುಡಿ, ಸಂಸ್ಕೃತಿ, ಆಚಾರ, ವಿಚಾರ, ಸಂಸ್ಕಾರ ಎಲ್ಲವನ್ನ ಕಲಿಸ್ತಾರೆ. ಮಾನವನ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಗುರುಗಳ ಪಾತ್ರ ಅಪಾರವಾದದ್ದು. ಗುರುಗಳು ವಿದ್ಯಾರ್ಥಿಗಳ ಕನಸುಗಳನ್ನು ಅರಿತು ಅವುಗಳನ್ನು ಸಾಧಿಸಲು ಪ್ರೇರೇಪಿಸ್ತಾರೆ. ಕೆಲವೊಮ್ಮೆ ನಮ್ಮಲ್ಲಿ ನಾವು ಕಾಣದ ಸಾಮರ್ಥ್ಯವನ್ನು ಗುರುಗಳಾದವರು ಗುರುತಿಸ್ತಾರೆ. ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಗುರುವಿನ ಕರುಣದಿಂದ ಜಂಗಮನ ಕಂಡೆ, ಗುರುವಿನ ಕರುಣದಿಂದ ಪಾದೋದಕವ ಕಂಡೆ, ಗುರುವಿನ ಕರುಣದಿಂದ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಯೋಷ್ಟಿಯ ಕಂಡೆ ಚನ್ನಮಲ್ಲಿಕಾರ್ಜುನಯ್ಯ ಎಂದು ಅಕ್ಕ ಮಹಾದೇವಿಯವರು ಗುರುವಿನ ಮಹತ್ವವನ್ನು, ಪ್ರಾಮುಖ್ಯತೆಯನ್ನು ತಮ್ಮ ವಚನಗಳಲ್ಲಿ ಉಲ್ಲೇಖಿಸ್ತಾರೆ. ಒಬ್ಬ ಉತ್ತಮ ವಿದ್ಯಾರ್ಥಿಯ ಹಿಂದಿನ ನಿಜವಾದ ಶಕ್ತಿ ಅವನ ಗುರುಗಳದ್ದೇ ಆಗಿರುತ್ತೆ. ಅವರ ಮಾರ್ಗದರ್ಶನವಿಲ್ಲದೆ ಯಶಸ್ಸಿನ ದಾರಿಯಲ್ಲಿ ನಾವು ಮುಂದೆ ಸಾಗಲು ಖಂಡಿತ ಸಾಧ್ಯವಿರುವುದಿಲ್ಲ. ಭಾರತೀಯ ಪರಂಪರೆಯಲ್ಲಿ ಗುರುಗಳಿಗೆ ದೇವರಿಗಿಂತಲೂ ಮೇಲಿನ ಸ್ಥಾನವನ್ನು ಕಲ್ಪಿಸಲಾಗಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎನ್ನುವ ಶ್ಲೋಕ ಇದಕ್ಕೆ ಸಾಕ್ಷಿ. ಗುರುವಿನ ಮೂಲಕ ಅನುಗ್ರಹಿತವಾಗಿ ಬರದ ಕುರುಹು ಇಷ್ಟಲಿಂಗವೆಂದೆನಿಸದು ಎಂದು ಹೇಳುವ ಮೂಲಕ ಗುರುವಿನ ಅನುಗ್ರಹವಿಲ್ಲದೆ ಪಡೆಯುವ ಯಾವುದೇ ಜ್ಞಾನವು ನಿಷ್ಪ್ರಯೋಜಕವಾಗಿರೋದು ಎಂದು ಬಸವಣ್ಣನವರು ಉಲ್ಲೇಖಿಸುತ್ತಾರೆ. ಬಂಧುಗಳೇ, ಇಂದಿನ ಈ ಸುಂದರ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ಗುರುವಂದನೆಯ ಮೂಲಕ ತಮ್ಮ ಗುರುಗಳಿಗೆ ವಂದನೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. In charge teacher for this divine invocation is Mr. Vaigal. गुरुर्देवो महेश्वरः, गुरु साक्षात् परब्रह्म, तस्मै श्री गुरवे नमः. श्री गुरुभ्यो नमः. अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः. श्री गुरुभ्यो नमः. स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्री गुरवे नमः. श्री गुरुभ्यो नमः. यत्सर्वं त्रैलोक्यं सचराचरं तत्पदं दर्शितं येन तस्मै श्री गुरवे नमः. श्री गुरुभ्यो नमः. चैतन्य शाश्वत शान्तो व्योमातीतो निरञ्जनः, बिन्दुनादकलातीतः, तस्मै श्री गुरवे नमः.
सम्प्राप्तः कर्मबन्धविदाहिने आत्मज्ञानप्रदानेन तस्मै श्रीगुरवे नमः। श्रीगुरुभ्यो नमः। मन्नाथ श्रीजगन्नाथः मद्गुरु श्रीजगद्गुरुः मदात्म सर्वभूतात्मा तस्मै श्रीगुरवे नमः। श्रीगुरुभ्यो नमः। गुरुरादिरनादिश्च गुरो परमदैवतम् गुरो परतरं नास्ति तस्मै श्रीगुरवे नमः। श्रीगुरुभ्यो नमः। Thank you very much, dear students, for your beautiful Guru Vandana. Your performance was really heartfelt and it is truly reflecting your respect and love for your teachers. Dear audience, get ready to be wowed. I'm passing the mic to our young anchors and please welcome them with a massive round of applause to our beautiful and talented anchors of the day.